ರೆಡಿ? ಇದು ಫೋಟೋ. ಆ ಸೊ ಅಣ್ಣವರ ಮನೆಗೆ ಹೋಗಿದ್ದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂಡ್ ನೀವು ಇವಾಗ್ಲೂ ಇಷ್ಟಪಟ್ಟು ನೋಡುವಂತಹ ಅಣ್ಣವ್ರ ಸಿನಿಮಾ ಯಾವುದು? ತುಂಬ ಎಮೋಷನಲ್ ಆಗಿತ್ತು ಅಲ್ಲಿಗೆ ಹೋಗಿದ್ದು. ಅದಕ್ಕೆ ಕಾರಣ ಇತ್ತು ಅಂದರೆ ನಾನು ಆ್ಯಕ್ಟಿಂಗ್ ಅಂತ ಮಾಡೋಕ್ಕೆ ಶುರು ಮಾಡಿದಾಗಿದ್ದ ಭಾಳ ದೊಡ್ಡ ಅಭಿಮಾನಿ ಅಲ್ಲ, ಭಕ್ತ ನಾನು ರಾಜ್ಕುಮಾರ್ಗೆ. ಅಂದರೆ ನಾನು ಇವತ್ತು ಒಂದು ಹಾಡಾಗಲಿ, ಒಂದು ತುಣುಕಾಗಲಿ, ಅವರ ಮುಖವನ್ನಾಗಲಿ ನೋಡದೇ ಇರೋ ದಿನವೇ ಇಲ್ಲ. ಒಂದು ದಿನಕ್ಕೆ ಒಂದು ಹಾಡಾದರೂ ಸರಿ, ಒಂದು ಸೀನ್ ಆದರೂ ಸರಿ, ಅವ್ರ ಮುಖನಾದ್ರೂ ಸರಿ ನಾನು ನೋಡ್ತೀನಿ. ಅಂದರೆ ಅದು ಯಾಕೆ ಹಾಗಾಗಿದೆ ಗೊತ್ತಿಲ್ಲ ನನಗೆ. ಈ ರಕ್ತದಲ್ಲಿ ಬೆರೆತ್ಕೊಂಡ್ಬಿಡ್ತಾರೆ ಅಂತಾರಲ್ಲ, ಆ ಥರದ್ದೇನೋ ಒಂದು ಗೊತ್ತಿಲ್ಲ ನನಗೆ ಯಾಕೆ ಅಷ್ಟೊಂದು ಆವರಿಸ್ಕೊಂಡಿದ್ದಾರೆ ಅಂತ. ಅಫ್ಕೋರ್ಸ್ ಎಲ್ಲರೂ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ಅವರ ಆ್ಯಕ್ಟಿಂಗ್ನ ಅಭಿಮಾನಿ ಇರ್ಬೋದು, ಹಾಡಿನ ಅಭಿಮಾನಿ ಇರ್ಬೋದು, ಅವ್ರ ನಿಜ ಜೀವನದಲ್ಲಿ ಬದುಕಿದ ರೀತಿಗೆ ಅಭಿಮಾನಿಗಳಿರ್ಬೋದು. ನನಗೆಲ್ಲವೂ ಸೇರಿ ಅವರು ಆವರಿಸ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅವರು ಈ ಇಹಲೋಕವನ್ನು ಬಿಟ್ಟು ಹೋದಾಗ ನಾನು ಅವರ ದೇಹವನ್ನು ನೋಡೋಕ್ಕಾಗಲಿಲ್ಲ. ಅಂದರೆ ನಾನು ಹಿಂದೆ ಒಂದು ಸೀರಿಯಲ್ ಮಾಡ್ತಾಯಿದ್ದಾಗ ಭಾಳ ಇಷ್ಟಪಟ್ಟಿದ್ರು ಅವರು ನನ್ನ ಅಭಿನಯನ. ಸೊ ಮನೆಗೆ ಬಾ ಅಂತ ಹೇಳಿ ಕಳಿಸಿದ್ರು. ನಾನು ಹೋಗೋಕ್ಕಾಗಿರಲಿಲ್ಲ ಆವಾಗ, ಯಾಕೆ ಅಂತ ಇವತ್ತಿಗೂ ನನಗೆ ಗೊತ್ತಾಗಿಲ್ಲ. ಸೊ ಭಾಳ ನೋವಿತ್ತು ನನಗೆ. ಅಂದರೆ ಒಳ್ಳೆ ಎಳೆ ಮಗು ಥರ ಹತ್ಬಿಟ್ಟಿದ್ದೆ ಅವತ್ತು ರಾಜ್ಕುಮಾರ್ ಇದಾಗಿದ್ದ ದಿವಸ. ಮೊನ್ನೆ ಇತ್ತೀಚೆಗೆ ಹೋದೆ ಅವ್ರ ಮನೆಗೆ. ಏನೋ ಒಂಥರ ಇಟ್ ವಾಸ್ ಎ ವೆರಿ ಎಮೋಷನಲ್ ಥಿಂಗ್ ಫಾರ್ ಮೀ. ಒಂದಷ್ಟು ಇದ್ದು ಸಂತೋಷ ಅನ್ನೋ ದುಃಖನೋ ಏನೋ ಆ ಜಾಗದ ಜೊತೆ ಅನುಭವಿಸಿ ಬಂದೆ ನಾನು. ಚೆನ್ನಾಗಿತ್ತು, ನನಗೆ ಭಾಳ ಇಷ್ಟ ಆಯಿತು. ಸೊ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಎಲ್ಲ ಮೂವೀಸು ಇಷ್ಟಪಟ್ಟೆ ನೋಡ್ತಾ ಇದ್ದೀರಾ. ಬಟ್ ಫೇವ್ರೆಟ್ ಮೂವಿ ಅಂತ ಯಾವ್ದಾದ್ರು ಇದೆ? ಅಯ್ಯೋ, ರಾಜ್ಕುಮಾರ್ ಫೇವ್ರೇಟ್ ಅಂತ ಹೆಂಗೆ ಹೇಳಿ ನಾನು. ತುಂಬ ಅಂದರೆ ಈಗ ಇತ್ತೀಚೆಗೆ ತುಂಬ ಅವರು ಯಾವುದೇ ಹಳೆ ಸಿನಿಮಾ ಹಾಕಿದ್ರು ನಾನು ನೋಡೋಕ್ಕೆ ಶುರು ಮಾಡಿದ್ದೀನಿ. ಎಸ್ಪೆಷಲಿ ಅವರ ಪೌರಾಣಿಕ ಪಾತ್ರಗಳು. ಅಂದರೆ ಸಾಮಾಜಿಕ ಪಾತ್ರಗಳನ್ನೂ ನೋಡ್ತೀನಿ, ನೋಡಲ್ಲ ಅಂತಲ್ಲ. ಎಸ್ಪೆಷಲಿ ಅವರ ಪೌರಾಣಿಕ ಪಾತ್ರಗಳಿರ್ಬೋದು. ನನಗೆ ತುಂಬ ನಾನು ಹೆಚ್ಚು ಗಮನಿಸೋದು ಒಂದಷ್ಟು ಕಡೆ ಅವರು ಸಟ್ಲಾಗಿ ಅಭಿನಯಿಸೋದಿರ್ಬೋದು, ಅವರ ಭಾಷೆಯ ಉಚ್ಚಾರಣೆ. ಆ ಪ್ರತಿ ಅಕ್ಷರದಲ್ಲೂ ಈಗ ಕೋಪ ಅಥವಾ ಏನೋ ರೋಷಾವೇಶದ ಮಾತುಗಳಿದ್ದರೆ ಪ್ರತಿ ಅಕ್ಷರದಲ್ಲೂ ಅದು ಕಾಣುತ್ತೆ. ಪ್ರೀತಿಯ ಮಾತುಗಳಿದ್ದರೆ ಪ್ರತಿ ಅಕ್ಷರದಲ್ಲೂ ಕಾಣುತ್ತೆ. ಅದು ಹೆಂಗೆ ಅದೊಂದು ಭಾಷೆಯನ್ನು ಅಷ್ಟು ಸ್ಫುಟವಾಗಿ, ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ರು. ನನಗೆ ಇವತ್ತಿಗೂ ಒಂದು ದೊಡ್ಡ ಆಶ್ಚರ್ಯ, ಒಂದು ದೊಡ್ಡ ಟೆಕ್ಸ್ಟ್ ಬುಕ್ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ತುಂಬ ಸಿನಿಮಾಗಳನ್ನ ನಾನು ನೋಡ್ತೀನಿ. ಇತ್ತೀಚೆಗೆ ಯಾವುದು ಬಬ್ರುವಾನ ಎಲ್ಲ ಎಷ್ಟು ಸತಿ ಹಾಕೋರು ನೋಡ್ತೀನಿ. ನಾನು ಜೊತೆಗೆ ಡೈಲಾಗ್ ಹೇಳೋಕ್ಕೆ ಶುರು ಮಾಡಿಬಿಡ್ತೀನಿ. ಈ ಥರದ್ದೆಲ್ಲ ಆಗುತ್ತೆ. ತುಂಬ ಸಿನಿಮಾಗಳನ್ನ ಇಷ್ಟಪಡ್ತೀನಿ. ಬಬ್ರು ವಾಹನದ್ದು ಒಂದು ಸೀನ್ ನಾನು ಕೇಳ್ಪಟ್ಟೆ. ಅದು ಚಾಮರಾಜನಗರ ಸೈಡೇ ಒಂದು ಮಾಡಿರೋದು, ಅದು ವಾರ್ ಸೀನ್. ಹೌದು ಮಾಡಿದ್ರಂತೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಹೌದು ಅಂತ ಕೇಳ್ಪಟ್ಟೆ. ಓಕೆ ಸರ್, ನಿಮಗೆ ಪೃಥ್ವಿ ಸರ್, ನೀವು ಕೂಡ ಗಾಜನೂರ್ಗೆ ಹೋಗಿದ್ದೀರಾ, ಅಣ್ಣವ್ರ ಮನೆಗೆ ಹೋಗಿದ್ದೀರಾ? ಅದೇ ಸರ್ ಹೇಳಿದಾಗೇ ನಾನು ಅಣ್ಣ ಶಿವಣ್ಣನ ಜೊತೆನೇ ಶಿವಣ್ಣ ಮತ್ತು ಧನಂಜಯ ಸರ್ ಜೊತೆ ಹೋಗಿದ್ದು. ನನಗೆ ಅದೊಂದು ಅವರ ಮನೆಗೂ ಹೋದೆ, ಮತ್ತು ಅವರ ಹಳೆ ಅವರು ಚಿಕ್ಕವರಿರುವಾಗ ಇದ್ದಂತಹ ಮನೆಗೂ ಹೋದೆ. ತುಂಬ ಶಿವಣ್ಣ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಕಿರುವಂಥ ಆಪರ್ಚುನಿಟಿನೇ ಒಂಥರ ನನಗೆ ಒಂಥರ ಸರಿಯಲ್ಲ, ಒಂಥರ ಅಂದರೆ ಅದೊಂದು ಡ್ರೀಮಿ ಈಗಲೂ ನನಗೆ ಡ್ರೀಮಿ ಅನಿಸುತ್ತೆ ಅದು. ಬಿಕಾಸ್ ಅವರು ತೋರಿಸಿದಂಥ ಪ್ರೀತಿ, ಅವರಿದ್ದಂತಹ ರೀತಿ, ಆ್ಯಂಡ್ ಎಲ್ಲೂ ನನಗೆ ಅವರು ಸೂಪರ್ ಸ್ಟಾರ್ ಅನ್ನುವಂತಹ ಅಂದರೆ ಆ ಥರ ಏನೋ ಎಕ್ಸ್ಪೀರಿಯೆನ್ಸ್ ನನಗೆ ಕೊಟ್ಟೇ ಇಲ್ಲ. ಅಂದರೆ ತುಂಬ ಪರಿಚಯ ಇರೋನು ಯಾವನೋ ನನ್ನ ತಮ್ಮ ಅನ್ನೋ ಥರ ಅವರು ಟ್ರೀಟ್ ಮಾಡಿದ್ರು. ಆ್ಯಂಡ್ ಅಲ್ಲಿ ಊರಿಗೆ ಹೋದಾಗಲೂ ಅಷ್ಟೇ ಎಲ್ಲ ಕಡೆ ಕರ್ಕೊಂಡು ಹೋಗಿ ಅವರ ಒಂದಷ್ಟು ಜಾಗಗಳನ್ನ, ಒಂದಷ್ಟು ನೆನಪುಗಳನ್ನು ಅವ್ರು ನನಗೆ ಹೇಳ್ತಿದ್ರು. ನನಗೆ ಕಣ್ಣಿಗೆ ಕಡ್ದಂಗಿತ್ತು. ಸೊ ಸರ್ ಹೇಳಿದಾಗೇ ನಮಗೆಲ್ಲರಿಗೂ ಕೂಡ ಒಂದು ರೀತಿಲಿ ಆ್ಯಕ್ಟರ್ಸ್ಗೆ ನಿಜವಾದ ದೇವರವರು. ಸೊ ಅವರ ಮನೆ, ಅವರಿದ್ದಂತಹ ಜಾಗದಲ್ಲಿ ಓಡಾಡಿದಾಗ ಅದೊಂಥರ ಬೇರೆ ದೈವಿ ಅನುಭವ. ಅದು ವರ್ಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ. ಸೊ ನಿಮಗೋಸ್ಕರ ಈ ಫೋಟೋನ ನಾವು ಅಲ್ಲಿ ಹೋದಾಗ ಜೊತೆಲಿ ಬೈರಾಗಿ ಸಿನಿಮಾದ್ದು ಪ್ರಮೋಷನ್ ಟೈಮಲ್ಲಿ ಹೋಗಿದ್ದು. ಒನ್ ಆಫ್ ಮೈ ಮೆಮೊರೇಬಲ್ ಡೇಸ್ ಲೈಫಲ್ಲಿ. ಇನ್ನೊಂದಷ್ಟು ಏನಾಗುತ್ತೆ ಅಂದರೆ ರಾಜ್ಕುಮಾರ್ ಯಾಕೆ ನಂಗೆ ತುಂಬ ಕಾಡ್ತಾರೆ ಅಂದರೆ, ಕೆಲವೊಂದಷ್ಟು ನಾವು ಹೇಳ್ಬಿಡ್ತೀವಿ ಇದು ತುಂಬ ಫಿಲ್ಮಿ ಆಗಿದೆ ಡೈಲಾಗ್ ಅಂತನೋ, ಅಥವಾ ತುಂಬ ಅಸಹಜವಾಗಿದೆ ಮಾತು ಅಂತನೋ, ತುಂಬ ಗ್ರಾಂಥಿಕವಾಗಿದೆ ಅಂತ ಏನೋ ಹೇಳ್ಬಿಡ್ತೀವಿ ನಾವು. ಏನೋ ಆಡುಭಾಷೆಯಲ್ಲಿ ಇಲ್ಲ ಆ ಥರದ್ದೆಲ್ಲ. ಬಟ್ ಕೆಲವು ಸಿಚುಯೇಷನಲ್ಲಿ ರಾಜ್ಕುಮಾರ್ ಅದನ್ನು ಹ್ಯಾಸ್ ಅಂಡರ್ಗಾನ್, ಅದನ್ನು ಮಾಡಿದ್ದಾರೆ ಅವರು. ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂದರೆ ಅವ್ರ ಥರ ನಾವು ಮಾತಾಡಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಅಥವಾ ಆ ಥರ ಆ್ಯಕ್ಟ್ ಮಾಡೋಕ್ಕಾಗಲ್ಲ. ಆ ಥರ ಆ್ಯಕ್ಟ್ ಮಾಡಿ ನಾನು ಪ್ರೇಕ್ಷಕನಿಗೆ ದಾಟ್ಸೋಕ್ಕಾಗಲ್ಲ. ನನಗೆ ಅಲ್ಲಿ ಅವ್ರು ಗೆದ್ದರು ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ದು. ನಾನು ಇದನ್ನ ಹೇಳಿದ್ರೆ ತುಂಬ ಆರ್ಟಿಫಿಷಿಯಲ್ ಅನಿಸುತ್ತೆ.
ಎಷ್ಟು ಓವರ್ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅನಿಸುತ್ತೆ ಅಂತ ಅನಿಸುತ್ತೆ ನನಗೆ. ಅದೆಷ್ಟು ಸಹಜವಾಗಿ ಮಾತಾಡ್ತಾರೆ, ಅದು ಎಷ್ಟು ಸಹಜವಾಗಿ ಕನ್ನಡ ಅವ್ರ ಬಾಯಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ಅಸಹಜತೆ ಅಂತ ಅನ್ಸಲ್ಲ. ಎಕ್ಸಾಂಪಲ್, ನೀವು ಬಳಿಗೆ ಬಂದಿರಿ ಅಂತ ನಾವು ಅಂದ್ರೆ ನಮ್ದೇನೋ ಒಂಥರ ಅನ್ಸುತ್ತೆ, ಬಟ್ ಅವ್ರ ಬಾಯಲ್ಲಿ ನನ್ಗೆ ಅನ್ಸೋದೇ ಇಲ್ಲ ಅದು ಎಷ್ಟು ಸಹಜವಾಗಿದೆ ಅಂತ ಅನ್ಸುತ್ತೆ. ಅದೆಲ್ಲ ನಂಗೆ ತುಂಬ ಅಚ್ಚರಿ ಅನ್ಸುತ್ತೆ ನನಗೆ. ಮಿಸ್ಟ್ರಿ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಾನು ಅಣ್ಣವ್ರ ಸಿನಿಮಾ ನೋಡಿ ಬೆಳೆದೋಳು. ಈಗ ನನಗೆ 5-6 ವರ್ಷ ಇರುವಾಗಲೇ ನನ್ನ ತಂದೆ ತಾಯಿ ಅವ್ರ ಚಲನಚಿತ್ರವನ್ನು ನೋಡುವಾಗ, ಈಗ ಹಾಲು ಜೇನು ನೋಡಿದಾಗ ಗಂಡ ಹೆಂಡತಿ ಅಂದರೆ ಹಿಂಗಿರ್ತಾರೆ, ಅಥವಾ ನಾನು ಹೇಳ್ತಿರ್ತೀನಿ ಭಾಗ್ಯದಲಕ್ಷ್ಮಿ ಬಾರಮದಲ್ಲಿ ಫ್ರೆಂಡ್ಸ್ ಥರ ಇರ್ತಾರೆ, ಸೊಸೈಟಿನ ಅವರು ಏನಂತಾರೆ ಆ ಅವಾರ್ಡ್ ಗೆಲ್ಲೋದಕ್ಕೋಸ್ಕರ ಅವರಿಬ್ಬರು ಒಂದು ಜುಗಲ್ಬಂದಿ ಇರುತ್ತಲ್ಲ, ಇದು ಒಂಥರ ಪಾರ್ಟ್ನರ್ಶಿಪ್, ಇದು ಚಂದನೆ ಅಂತ ಅನ್ಸುತ್ತೆ. ಅಥವಾ ಈಗ ಚಲಿಸುವ ಮೋಡಗಳಲ್ಲಿ ಅಂಬಿಕಾ ಅವ್ರ ಮೇಲೆ ಎಷ್ಟು ಆಸೆ ಪಡ್ತಾರೆ, ಆದರೆ ಮದುವೆ ಆಗೋದು ಇಲ್ಲಿ ಇನ್ನೊಬ್ರನ್ನ. ದಾಂಪತ್ಯ ಜೀವನವನ್ನು ತೋರಿಸಿದಾಗ ರಾಜ್ಕುಮಾರ್ ಅವರು ಬಹಳ ಚೆನ್ನಾಗಿ ತೋರಿಸ್ತಾರೆ. ಹಾಗಂತ ಪ್ರೀತಿಗೆ ಬಿದ್ದಾಗ್ಲೂ ಅಂಬಿಕಾ ಅವ್ರ ಮೇಲೆ ಆ ಪ್ರೀತಿಗೂ ಒಂದು, ಹಾಗಾಗಿ ನನಗೆ ಜಾಸ್ತಿ ನಾನು ಇನ್ಫ್ಲೂಯೆನ್ಸ್ ಆಗಿರೋದು ರಾಜ್ಕುಮಾರ್ ಅವರ ಚಲನಚಿತ್ರಗಳಿಂದ.